ಇನ್ನು ಆರೋಪಿ ಸತೀಶ್ ಬಾಬುಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ಕೋರ್ಟ್. ಎಚ್.ಡಿ. ರೇವಣ್ಣ ವಿರುದ್ಧದ ಕಿಡ್ನಾಪ್ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಇದೇ ಪ್ರಕರಣದಲ್ಲಿ A2 ಆರೋಪಿಯಾಗಿದ್ದಾರೆ ಸತೀಶ್ ಬಾಬಣ್ಣ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್. ಸತೀಶ್ ಬಾಬಣ್ಣನನ್ನ ವಿಚಾರಣೆ ನಡೆಸಿದ್ರು KR ನಗರ ಪೊಲೀಸರು. ಬಳಿಕ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ನ್ಯಾಯಾಧೀಶರು. ಆತನನ್ನ 14 ದಿನಗಳ ಕಸ್ಟಡಿಗೆ ನೀಡಿದೆ. ಹೀಗಾಗಿಯೇ A1 ಆರೋಪಿ ಎಚ್.ಡಿ. ರೇವಣ್ಣ ಅವರು ಈಗ ನೇರವಾಗಿ ಸೆಷನ್ಸ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಜಾಮೀನಿನ ಅರ್ಜಿ ಸಲ್ಲಿಸಿದ್ದಾರೆ. ಸತೀಶ್ ಬಾಬು A2 ಆರೋಪಿ ಅವರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಆಗಿದೆ. ಈಗ ಈ ನಿಟ್ಟಿನಲ್ಲಿ ತನಗೂ ಕೂಡ ಸಂಕಷ್ಟ ಎದುರಾಗಬಹುದು ಅನ್ನೋ ಆತಂಕ ಎಚ್.ಡಿ. ರೇವಣ್ಣ ಅವರಿಗೆ ಕಾಡ್ತಾ ಇತ್ತು. ಅದಕ್ಕೋಸ್ಕರನೇ ಅವರು ಸೆಷನ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಒಂದು ಪ್ರಕರಣದಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಬಟ್ KR ನಗರ ಠಾಣೆಯಲ್ಲಿ ದಾಖಲಾಗಿದೆಯಲ್ಲ ಪ್ರಕರಣ, ಸಂತ್ರಸ್ತ ಮಹಿಳೆಯನ್ನೇ ಕಿಡ್ನಾಪ್ ಮಾಡಿರೋ ಅಂತ ಪ್ರಕರಣ ಇದು. ಸಂತ್ರಸ್ತ ಮಹಿಳೆಯ ಮಗ ಬಂದು ಕೊಟ್ಟಿರೋ ಅಂಥ ದೂರಿನ ಆಧಾರದ ಅಡಿಯಲ್ಲಿ ಇವತ್ತು ಪೊಲೀಸರು ಸತೀಶ್ ಬಾಬು ಅವ್ರನ್ನ ವಿಚಾರಣೆ ನಡೆಸಿದ್ರು, ನ್ಯಾಯಾಧೀಶರ ಮುಂದೆ ಹಾಜರಾದರು. ಹೆಚ್ಚಿನ ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ವಿಷ್ಣು, ಒಂದು ಕೇಸ್ನಲ್ಲಿ ಬಚಾವ್, ಮತ್ತೊಂದರಲ್ಲಿ ಈಗ ಸಂಕಷ್ಟ ಎದುರಾಗಬಹುದು ಅನ್ನೋ ಆತಂಕ. ಈ ಹಿನ್ನೆಲೆಯಲ್ಲಿ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಹಾಗಾದ್ರೆ ಪ್ರಕರಣದ ತೀವ್ರತೆ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ವಿಷ್ಣು. ಖಂಡಿತ ಮಧುಸೂದನ್, ಯಾಕಂತಂದ್ರೆ ಈಗ ಒಂದು ಪ್ರಕರಣದಲ್ಲಿ ರಿಲೀಫ್ ಅನ್ನೋದೇನಿತ್ತು ಅದು ಕೂಡ ಟೆಕ್ನಿಕಲ್ ಪಾಯಿಂಟ್ಸಲ್ಲಿ ರಿಲೀಫ್ ಸಿಕ್ಕಿರುವಂಥದ್ದು. ಯಾಕಂತಂದ್ರೆ ಅವರ ವಿರುದ್ಧ ದಾಖಲಾಗಿರುವಂಥ FIR ಏನಿತ್ತು ಅದು ನಾನ್ ಬೇಲೇಬಲ್ ಸೆಕ್ಷನ್ ಇದ್ದಂತಹ ಕಾರಣವಾಗಿ ಅವರು ದಾಖಲು ಮಾಡಿದಂತಹ ಅವರು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ಏನಿತ್ತು ಅದು ಅಸಿಂಧು ಅಂತ ಹೇಳುವಂಥದ್ದು. ಅಂದರೆ ಅದು ಮೇಂಟೈನಬಲ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದು ವಾಪಸ್ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದರು. ಈ ಮೂಲಕ ಎಲ್ಲೊಂದು ಕಡೆ SIT ಇನ್ನೂ ಕೂಡ ಅವರ ವಿರುದ್ಧ 376 ಹಾಕಿಲ್ಲ ಅಂತೇಳಿ ರಿಲೀಫ್ ಸಿಕ್ಕಿತ್ತು. ಆದರೆ ಇನ್ನೊಂದು ಪ್ರಕರಣ ದಾಖಲಾಗಿರುವಂಥದ್ದು KR ನಗರ ಪೊಲೀಸ್ ಸ್ಟೇಷನಲ್ಲಿ ನಿನ್ನೆ ದಾಖಲಾಗಿರುವಂತಹ FIR. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗೋದಂತಂದರೆ ಈ ಒಂದು ವಿಚಾರ ಅಂತಂದರೆ ಅಶ್ಲೀಲ ವಿಡಿಯೋಗಳು ವೈರಲ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿರುವಂತಹ ಓರ್ವ ಮಹಿಳೆಯನ್ನು ಇಲ್ಲಿ ರೇವಣ್ಣ ಅವರು ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು. ಇದು ನಾನ್ ಬೇಲೇಬಲ್ ಸೆಕ್ಷನ್ ಆಗಿರುವಂಥದ್ದು. ಅದರ ಪರ್ಯಾಯವಾಗಿ ಇವತ್ತು ಸಾಕಷ್ಟು ಬೆಳವಣಿಗೆಗಳಾಗ್ತಿರುವಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆಗಿರುವಂತಹ ಸತೀಶ್ ಬಾಬುವನ್ನು ಬಂಧಿಸುವಂತಹ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿದ್ದಾರೆ. SP ನಂದಿನಿ ಅವರ ನೇತೃತ್ವದ ಟೀಮ್ ಈಗಾಗಲೇ ಅವ್ರನ್ನ ವಶಕ್ಕೆ ಪಡೆದು ಬಂಧಿಸುವಂಥ ಕೆಲಸವನ್ನು ಮಾಡಿತ್ತು. ಜೊತೆಗೆ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಆತನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತಹ ಕೆಲಸ ಆಗಿರುವಂಥದ್ದು. ಅಂದರೆ ಈ ಪ್ರಕರಣದ ಇಂಟೆನ್ಸಿಟಿ ಹೆಂಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತಂದರೆ, ಒಂದು ಕಡೆ ಈ ಪ್ರಕರಣದಲ್ಲಿ ಅಂದರೆ ಒಳನರಸೀಪುರ ಸ್ಟೇಷನಲ್ಲಿ ದಾಖಲಾಗಿರುವಂಥ FIRನಲ್ಲಿ ಅವ್ರಿಗೆ ಇವತ್ತು ರಿಲೀಫ್ ಸಿಕ್ಕಿರ್ಬೋದು. ಆದರೆ ಅದರಲ್ಲೂ ಕೂಡ ಒಂದು ಆಪ್ಷನ್ ಇತ್ತು, ಏನಂತಂದರೆ ನಾನ್ ಬೇಲೇಬಲ್ ಸೆಕ್ಷನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೋಗಿ ನೇರವಾಗಿ ಅವರೇ ಖುದ್ದು ಹಾಜರಾಗಿ ಅಲ್ಲಿ ಅವರು ಕ್ಷಮಾಪಣೆಯನ್ನು ಕೋರುವಂಥ ಕೆಲಸವನ್ನು ಮಾಡ್ಬೋದಿತ್ತು. ಮತ್ತು ಅಲ್ಲಿ ಬೇಲ್ ಪಡೆದುಕೊಳ್ಳೋದಕ್ಕೆ ಅವಕಾಶ ಇತ್ತು. ಅದನ್ನು ಮಾಡಬೇಕು ಅಂತೇಳಿ ಅವರ ಪರ ವಕೀಲರು ಎಲ್ಲರೂ ಕೂಡ ಸಿದ್ಧತೆ ನಡೆಸುವಂಥ ಕೆಲಸವನ್ನು ಮಾಡಿದರು. ಆದರೆ ಯಾವಾಗ KR ನಗರ ಪೊಲೀಸ್ ಸ್ಟೇಷನ್ ಕೇಸ್ ಏನಿದೆ ಇದು ರಿಜಿಸ್ಟರ್ ಆಯಿತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಬೆಳವಣಿಗೆ ಇಲ್ಲ ಅಂದ್ಕೊಂಡಿದ್ರು ಈ ಒಂದು ಪ್ರಕರಣದ ಅರ್ಜಿ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ. ಆದರೆ ಮಧ್ಯಾಹ್ನದ ವೇಳೆಗೆ ಸತೀಶ್ ಬಾಬುವನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿದರು. ಸತೀಶ್ ಬಾಬುವನ್ನು ಬಂಧಿಸಿದಂತಹ ಬಳಿಕ ಎಚ್ಚೆತ್ತುಕೊಂಡಂತಹ ರೇವಣ್ಣ ಅವರು ಪರ ವಕೀಲರು ಇವಾಗ ಮತ್ತೊಂದು ಅರ್ಜಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದರೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಈ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದು ಇದು ನಾಳೆ ಅರ್ಜಿ ವಿಚಾರಣೆ ಬರಲಿದೆ. ಮತ್ತು ಈ ಅರ್ಜಿಗೆ ಸಂಬಂಧಪಟ್ಟಂಗೂ ಕೂಡ ಅದರಲ್ಲಿ ಉಲ್ಲೇಖ ಮಾಡುವಂಥದ್ದು ಏನಂತಂದರೆ, ಒಂದು ವೇಳೆ ಈ ಪ್ರಕರಣದಲ್ಲಿ ಏನಾದರೂ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆದರೆ ಇದು ಮೂಲ ಪ್ರಕರಣದಲ್ಲಿ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನು ಕೂಡ ಇದು ಇಂಟರ್ಲಿಂಕ್ ಮಾಡುವಂಥ ಸಾಧ್ಯತೆ ಇದೆ. ಈ ಕಾರಣಕ್ಕೋಸ್ಕರ ಈ ಒಂದು ಬೇಲ್ ತೆಗೆದುಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಈ ಕಾರಣಕ್ಕೋಸ್ಕರ ಈಗ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲೂ ಕೂಡ ಬೆಳಗಿನಿಂದ ಆದಂತಹ ಬೆಳವಣಿಗೆಗಳಲ್ಲಿ ಒಳನರಸೀಪುರ ಕೇಸ್ ಪ್ರಕರಣದಲ್ಲಿ ಒಂದು ವೇಳೆ ಅದರಲ್ಲಿ ಅವರೀಗ ರಿಲೀಫ್ ಸಿಕ್ಕಿದೆ ಅಂತೇಳಿ ಅವ್ರಿಗೆ ಸುಮ್ಮನಾದರೆ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗುವಂಥದ್ದು ಬಹುತೇಕ ಜಾಸ್ತಿ ಇರುವಂಥದ್ದು. ಹೀಗಾಗಿ ಬೇಲ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮಧುಸೂದನ್, ಧನ್ಯವಾದ ವಿಷ್ಣು ಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.